ಇನ್ನೊಂದು ಕಡೆಗೆ ಅಸ್ಥಿಪಂಜರಗಳ ಉತ್ಖನನ ಸ್ಥಳಕ್ಕೆ ಮಿನಿ ಜೆಸಿಬಿ ಇಟ್ಕೊಂಡು ಅಧಿಕಾರಿಗಳು ಬಂದಿದ್ದಾರೆ. ಗುಂಡಿ ಅಗೆಯೋ ಕಾರ್ಯಕ್ಕೆ ಮಿನಿ ಜೆಸಿಬಿಯನ್ನು ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. 66 ಸಿಬ್ಬಂದಿ ಸೇರಿದಂತೆ ಕಾರ್ಮಿಕರಿಂದ ಶೋಧ ಕಾರ್ಯ ಆಗ್ತಾ ಇದೆ. ಹೇಗಾದರೂ ಮಾಡಿ ಉತ್ಖನನ ಕಾರ್ಯದಲ್ಲಿ ಒಂದು ಚಿಕ್ಕ ಮಿಸ್ಟೇಕು ಕೂಡ ನಮ್ಮ ಕಡೆಯಿಂದ ಆಗಬಾರ್ದು, ಪ್ರೊಸೀಜರ್ ಲ್ಯಾಪ್ಸ್ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಮ್ಯಾನ್ ಪವರನ್ನು ಕೂಡ ಜಾಸ್ತಿ ಮಾಡ್ಕೊಳ್ತಾ ಇದ್ದಾರೆ. ಫಸ್ಟ್ ಡೇಗಿಂತ ಇವತ್ತು 3ನೇ ದಿನದಲ್ಲಿ ಮ್ಯಾನ್ ಪವರ್ 66ಕ್ಕೆ ಕೇವಲ ಸಿಬ್ಬಂದಿಗಳ ವರ್ಗನೇ ಅಲ್ಲಿ 66 ಜನ ಇದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಸೊ ಯಾವುದೇ ಅನುಮಾನಗಳು ಯಾರಿಗೂ ಬಿಡಬಾರ್ದು. ಏನೇ ಚಿಕ್ಕ ಡೌಟ್ಗಳಿದ್ರೂ ಕೂಡ ಅದನ್ನು ಉತ್ತರಿಸೋ ಕೆಲಸವನ್ನು ನಾನಾ ರೀತಿಯಲ್ಲಿ ಅಧಿಕಾರಿಗಳು ಕೂಡ ಮಾಡ್ತಾ ಇರೋದು ತಿಳಿದು ಬರ್ತಾ ಇದೆ. 3ನೇ ದಿನದ ಶೋಧ ಕಾರ್ಯ ಹೀಗೆ ಸಾಗ್ತಾ ಇದೆ. ಒಂದು ಕಡೆಗೆ ನೇತ್ರಾವತಿ ನದಿ ಹರಿತಾ ಇದೆ. ಅದೇ ತಟ್ಟದಲ್ಲಿ ಒಂದು ರೋಚಕತೆಯನ್ನು ಪಡ್ಕೊಂಡಿರುವಂತಹ ಶೋಧ ಕಾರ್ಯ ನಡೀತಾ ಇದೆ. ಭೌಗೋಳಿಕವಾಗಿ ಅಲ್ಲಿ ಏನಾದರೂ ಚೇಂಜಸ್ ಆಗಿದೆಯಾ ಅನ್ನೋದನ್ನ ಕೂಡ ಅಧಿಕಾರಿಗಳು ನೋಡ್ತಾರೆ. FSL ತಜ್ಞರೆಲ್ಲ ಅಲ್ಲಿ ಸ್ಪಾಟಲ್ಲಿ ಇರ್ತಾರೆ. ಏನಾದರೂ ಇಲ್ಲಿ ನದಿಯ ಜೊತೆಗೆ ಹರಿದು ಬಂದಿರುವಂತಹ ಮಣ್ಣೇನಾದರೂ ಜಾಸ್ತಿ ಬಿದ್ದಿದೆಯಾ, ಇನ್ನೂ ಆಳಕ್ಕೇನಾದರೂ ಹೋಗಬೇಕಾ, ಅಥವಾ ನದಿ ನೀರಿನ ಜೊತೆಗೆ ಮಣ್ಣುಗಳು ಕರಗು ಹೋಗಿದೆಯಾ, ಆ ಥರದ್ದು ಏನಾದರೂ ಚಾನ್ಸಸ್ ಆಗಿದೆಯಾ ಅನ್ನೋದನ್ನು ಕೂಡ ಫಸ್ಟಲ್ಲಿ ಎವ್ಯಾಲ್ಯೂಯೇಟ್ ಮಾಡ್ತಾರೆ. ಆಮೇಲೆ ಎಲ್ಲಿಂದ ಎಲ್ಲಿಗೆ ಯಾವ್ಯಾವ ರೀತಿಯಾಗಿ -2 ಫೀಟ್ +2 ಫೀಟ್ ಅನ್ನೋ ರೀತಿಯಲ್ಲಿ ಆಳಕ್ಕೆ ಅಗಿತಾ ಹೋಗ್ತಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಧರ್ಮಸ್ಥಳದಲ್ಲಿ 3ನೇ ದಿನದ ಕಾರ್ಯಾಚರಣೆ ಸಾಗ್ತಾ ಇರುವಂತಹ ಬಗೆಯನ್ನು ನೀವು ನೋಡ್ತಾ ಇದ್ದೀರಾ. ಎಲ್ರಿಗೂ ಒಂದು ಕುತೂಹಲ ಇದೆ, ಏನಾಗುತ್ತೆ, ಈತ ಮಾಡಿರುವಂತಹ ಆರೋಪ, ಈತ ಸಾಕ್ಷಿಯಾಗಿದ್ದೀನಿ ಅಂತ ಹೇಳ್ತಾ ಇರೋ ಪ್ರಕರಣ ನಿಜವಾಗ್ಲೂ ನಡೆದಿದ್ದ ಅಥವಾ ಭ್ರಮೆ ಬಿತ್ತುವ ಕೆಲಸ ಆಗಿದೆಯಾ ಒಂದು ವರ್ಗದಿಂದ? ಎಲ್ಲ ಪ್ರಶ್ನೆಗಳಿಗೂ ನಮ್ಗೆ ಇವತ್ತು ನಾಳೆ ಅಷ್ಟೊತ್ತಿಗೆ ಒಂದು ಹಂತದ ಉತ್ತರ ಸಿಗುತ್ತೆ. ಡೀಟೇಲ್ಸ್ ಕೊಡ್ತಾರೆ ಸುಕ್ಪಾಲ್. ಈಗ ನನಗೊಂದು ಕುತೂಹಲ ಇರೋದು, ಭೌಗೋಳಿಕ ರಚನೆಯಲ್ಲಿ ಈ ಕಳೆದ 20-25 ವರ್ಷದ ಹಿಂದಿನ ಪ್ರಕರಣ ಆಗಿರೋದ್ರಿಂದ ಅಲ್ಲೇನಾದರೂ ನದಿ ತನ್ನ ಹರಿಯುವಿಕೆ ತಿರುವನ್ನು ಪಡ್ಕೊಂಡಿದೆಯಾ, ಆ ಮಣ್ಣಿನ ಸವಕಳಿಗಳೇನಾದರೂ ಆಗಿದೆಯಾ, ಅಲ್ಲಿ ಮಣ್ಣು ಕರ್ಕೊಂಡು ಹೋಗಿರೋದು ಅಥವಾ ಮಣ್ಣು ಬಂದು ಗುಡ್ಡೆ ಆಗಿರೋದು, ಆ ಥರದ್ದು ಏನಾದರೂ ಪ್ರದೇಶನ ಅದು? ಮಮತಾ, ಖಂಡಿತ ಆ ರೀತಿ ಆಗಿರುವಂತ ಸಾಧ್ಯತೆ ಇದೆ. ಯಾಕಂತ ಹೇಳಿದ್ರೆ 2 ವರ್ಷದ ಹಿಂದೆ ಈ ಭಾಗದಲ್ಲಿ ಬಹಳಷ್ಟು ದೊಡ್ಡ ಪ್ರಮಾಣದ ಪ್ರವಾಹ ಬಂದಿತ್ತು. ಆ ಸಂದರ್ಭದಲ್ಲಿ ನೇತ್ರಾವತಿಯ ಸ್ನಾನಘಟ್ಟ ಸಂಪೂರ್ಣ ಮುಳುಗಡೆ ಆಗಿದೆ. ಅದರ ಜೊತೆಗೆ ಯಾವಾಗ ಒಂದು ಮೊದಲ ಪಾಯಿಂಟ್ ಅನ್ನ ಗುರುತಿಸಿದ್ದಾರೆ ನೋಡಿ, ಅದು ಸಂಪೂರ್ಣವಾಗಿ ಮುಳುಗಡೆ ಆಗಿತ್ತು ಆ ಪ್ರದೇಶ. ಹಾಗಾಗಿ ಇಲ್ಲೂ ಈ ನದಿ ತೀರದಲ್ಲೂ ಮೇಲ್ಭಾಗಕ್ಕೆ ನೀರು ಖಂಡಿತ ಬಂದಿರುತ್ತೆ. ಅದರ ಜೊತೆಗೆ ಮಣ್ಣು ಮರಳು ಎಲ್ಲವೂ ಸೇರ್ಕೊಂಡಿರುತ್ತೆ. ಹಾಗಾಗಿ ಈ ಒಂದು ಎತ್ತರ ಆಗಿರ್ಬೋದು ಆ ಭಾಗದಲ್ಲಿ. ಹಾಗಾಗಿ ನಿಗದಿತವಾಗಿ ಏನೋ ಪ್ಲಾನ್ ಮಾಡ್ಕೊಂಡಿರುವಂತಹ 4 ಅಡಿ ಅಥವಾ 6 ಅಡಿ ಏನಿದೆ, ಅದಕ್ಕಿಂತಲೂ ಸ್ವಲ್ಪ ಆಳಕ್ಕೆ ಹೋಗುವ ಸಾಧ್ಯತೆ ಇರುವಂತದ್ದು, ಅದು ಹೋಗ್ಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಇಲ್ಲಿ ನಿರಂತರವಾಗಿ ಮಳೆ ಬಂದಂತ ಸಂದರ್ಭ, ನಿರಂತರವಾಗಿ ಮಣ್ಣು ಕೆಸರು ಎಲ್ಲವೂ ತುಂಬಿ ಹೋಗಿರೋದ್ರಿಂದ ಆ ಭಾಗದಲ್ಲಿ ಹೂಳು ತುಂಬಿ ಹೆಚ್ಚಿನ ಪ್ರಮಾಣದಲ್ಲಿ ಮಣ್ಣು ಶೇಖರಣೆ ಆಗಿರ್ಬೋದು. ಅದು ನದಿ ತಟದಲ್ಲೇ ಈತ ಪಾಯಿಂಟ್ ಮಾಡಿರುವಂತ ಕಾರಣಕ್ಕಾಗಿ ಅಲ್ಲಿ ಹೆಚ್ಚಾಗಿ ಮಣ್ಣು ಇರುವ ಸಾಧ್ಯತೆ ಇರೋದ್ರಿಂದ ಮತ್ತಷ್ಟು ಅಗಿಯುವ ಅಗತ್ಯತೆ ಇರುತ್ತೆ. ಆ ಕಾರಣಕ್ಕಾಗಿ ಈಗ ಈ ರೀತಿಯಾಗಿ ಮಿನಿ ಜೆಸಿಬಿ ಹಿಟಾಚಿಯನ್ನ ತಗೊಂಡ್ಬಂದು ಅದರ ಮೂಲಕನೇ ತೆಗಿಲಿಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಜೊತೆಗೆ ಇನ್ನೊಂದಷ್ಟು ಇವತ್ತು ಹೆಚ್ಚಿನ ಸ್ಥಳಗಳನ್ನ ಉತ್ಖನನ ಮಾಡಬೇಕು ಅನ್ನುವಂತ ನಿರ್ಧಾರ ಇರುವಂತ ಕಾರಣಕ್ಕಾಗಿ ಈ ರೀತಿಯಾಗಿ ಈಗ ಯಂತ್ರೋಪಕರಣದ ಮೂಲಕನೇ ಮುಂದುವರಿಸುವಂತದ್ದು. ಜೊತೆಗೆ ಇದರ ಪಕ್ಕದಲ್ಲಿರುವಂತ ಏನು ಸ್ಥಳಗಳಿದೆ, ಆ ಸ್ಥಳಗಳಿಗೂ ಇದೇ ರೀತಿಯಾಗಿ ಉತ್ಖನನ ಮಾಡ್ಲಿಕ್ಕೆ ಯಂತ್ರೋಪಕರಣವನ್ನೇ ಬಳಕೆ ಮಾಡುವಂತದ್ದು, ಹಿಟಾಚಿಯನ್ನೇ ಬಳಕೆ ಮಾಡುವಂತ ಎಲ್ಲ ಚಾನ್ಸಸ್ಗಳು ಇರುವಂತದ್ದು. ಮಮತಾ, ಓಕೆ, ಹಾಗೆ ಸಂಪರ್ಕದಲ್ಲಿ ಸುಕ್ಪಾಲ್, ಈ ಕಾರ್ಯಾಚರಣೆ ಬಗ್ಗೆ ಇನ್ನಷ್ಟು ಮಾಹಿತಿ ಪಡ್ಕೊಳ್ತಾ ಹೋಗ್ತೀನಿ. ಇನ್ನೊಂದು ಕುತೂಹಲ ಇರೋದು, ಈಗ ಸಹಾಯವಾಣಿ ಓಪನ್ ಆಗಿದೆಯಲ್ಲ, ಅದಕ್ಕೇನಾದರೂ ಕಾಲ್ಗಳು ಬಂದಿದೆಯಾ? ಇನ್ನೊಂದು ತನಿಖಾ ತಂಡ ಏನಾದರೂ, ಈಗ ಇವರಲ್ಲೇ ಒಂದಷ್ಟು ಡಿವಿಷನ್ಸ್ಗಳಾಗಿರುತ್ತೆ, ಅವರೇನಾದರೂ ಆ ನಿಟ್ಟಿನಲ್ಲಿ ವರ್ಕ್ ಮಾಡ್ತಿದ್ದಾರೆ, ಅಧಿಕೃತ ಕಂಪ್ಲೇಂಟ್ ದಾಖಲಾಗಿದೆಯಾ? ಅದ್ರ ಬಗ್ಗೆ ಕೂಡ ಮಾಹಿತಿ ಪಡಿತಾ ಹೋಗ್ತೀನಿ ನಾನು. ನೋಡೋಣ ಇಲ್ಲಿ ಏನೇನಾಗುತ್ತೆ ಅಂತ. ಒಟ್ಟಿನಲ್ಲಿ ಹಿಟಾಚಿಯ ಸಹಾಯದ ಮೂಲಕ ಅಲ್ಲಿ ಮಣ್ಣು ಅಗೆಯೋ ಕೆಲಸಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ನಿಜವಾಗ್ಲೂ ಅಸ್ಥಿಪಂಜರದ ಕೆಲ ಕುರುಹುಗಳು ಅಟ್ಲೀಸ್ಟ್ ಸಿಗುತ್ತಾ ಅನ್ನೋದು ಕುತೂಹಲ.